ಸರ್ ಆಕ್ಚುಲಿ ಈ ಒಂದು ಕಾಂಬೋಗೆ ಇನ್ನೊಬ್ಬರನ್ನ ಸೇರಿಸ್ತೀನಿ, ಒನ್ ಲಾಸ್ಟ್ ಪರ್ಸನ್. ಅಯ್ಯಯ್ಯ ಸರ್ ಹಂಗೆ ಹೇಳ್ಬೇಡಿ ಸರ್. ಇದು ಅಫ್ಕೋರ್ಸ್ ಈ ಸಿನಿಮಾದಲ್ಲಿ ಪವನ್ ಅನ್ನುವಂತಹ ಒಂದು ಪಾತ್ರ ಪ್ಲೇ ಮಾಡಿದ್ದಾರೆ ಡಾಕ್ಟರ್ ವಿಠಲ್ ರಾವ್. ಕಮಾನ್ ಮೇಕ್ ಸಮ್ ನಾಯ್ಸ್ ರವಿಶಂಕರ್ ಸರ್ಗೆ. ಎಂಟ್ರಿ ಲೆಟ್ಸ್ ಗೋ ಸರ್. ಆಕ್ಚುಲಿ ರಘು ಸರ್, ನೀವು ಇವರು ಒಂದು ಡೈಲಾಗ್ ಹೇಳಿದ್ದಾರೆ ಟೀಸರ್ ಅಲ್ಲಿ, ಆ ಡೈಲಾಗ್ ಬಗ್ಗೆ ಕೇಳಬೇಕು ಸರ್. ವರ್ಜಿನಿಟಿ ಬಗ್ಗೆ ಒಂದು ಡೈಲಾಗ್. ವರ್ಜಿನಿಟಿ ಅನ್ನೋ ಹೆಸರಲ್ಲಿ ಗೌಡ್ರಿ ಯಾವ್ದು ಗೌಡ್ರಿ ವರ್ಜಿನಿಟಿ ಮಂಡ್ಯ ಹೇಳ್ಬಿಡಿ ಗೌಡ್ರಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಡೈಲಾಗ್ ಸಿನಿಮಾದಲ್ಲಿ ಶೂಟ್ ಮಾಡ್ತಿರ್ತಾರೆ, ಹೆಂಗೋ ಹೇಳ್ಬಿಡ್ತೀವಿ. ಆಚೆ ಬಂದಾಗ ಮತ್ತೆ ಹೇಳುವಂದ್ರೆ ತುಂಬಾ ಸಂಕೋಚ ಆಗ್ಬಿಡ್ತದೆ. ಅದು ವರ್ಜಿನಿಟಿ ಕಳ್ಕೊಳ್ಳೋ ಅರ್ಜೆಂಟಲ್ಲಿ ವರ್ಜಿನಾಲಿಟಿ ಕಳ್ಕೋಬಾರ್ದು ಅನ್ನೋದು. ಅರ್ಥ ಆದವ್ರು ಮಾತ್ರ ನಗ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಇವತ್ತು ನಮ್ಮ ಪೌಡರ್ ಸಿನಿಮಾ ಇದೆ, ಆಗಸ್ಟ್ 23ನೇ ತಾರೀಕು ಬಿಡುಗಡೆ ಆಗ್ತಿದೆ. ಇದಕ್ಕೆ ಯಾಕೆಂತಂದ್ರೆ ನಮ್ಮ KRG ಕಾರ್ತಿ ಆಗಿರ್ಬೋದು, ಯೋಗಿ ಆಗಿರ್ಬೋದು, ಆ ತರದೊಂದು ಟೀಮ್ ನ ಕ್ರಿಯೇಟ್ ಮಾಡ್ತಾರೆ. ಒಂದು ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಇನ್ನೊಂದು ಆರ್ಟಿಸ್ಟ್ಗಳ ಟೀಮ್ ಆಗಿರ್ಬೋದು. ಬಂದ್ರೆ ಅದು ಜಾತ್ರೆ ತರ ಇರಬೇಕು. ಅದು ಶೂಟಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಸುಮ್ಮನೆ ಕೂತಿರ್ಬೋದು. ಇಡೀ ಸೆಟ್ ಅನ್ನ ಗಲ 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 ಅಂತ ಇಟ್ಬಿಡ್ತಾರೆ. ಸೊ ನಮ್ಗೆ ಬೆಳಗ್ಗೆ ಶೂಟಿಂಗ್ ಬರೋಕ್ಕೆ ಒಂಥರ ಉತ್ಸಾಹ, ಎಲ್ಲಿಲ್ಲದ ಉತ್ಸಾಹ ಬಂದ್ಬಿಡುತ್ತೆ. ಎಲ್ಲ ಸೇರ್ತೀವಲ್ಲ, ಅಲ್ಲಿ ಬಂದೆಲ್ಲ ಜಾಲಿಯಾಗಿ ಆಕ್ಟ್ ಮಾಡೋದ್ರ ಜೊತೆಗೆ ಎಲ್ಲರೂ ಮಾತಾಡ್ಕೊಂಡು ಇಡೀ ದಿನನ ಎಂಜಾಯ್ ಮಾಡ್ತೀವಲ್ಲ ಅಂತ. ಸೊ ಅಂತ ಒಂದು ಟೀಮ್ ಈ ಪೌಡರ್ಗೆ ಸೇರಿದೆ. ಅದ್ರ ಜೊತೆಗೆ ಒಂದು ಒಳ್ಳೆ ಮನೋರಂಜನೆ ಚಿತ್ರ ನೀಡಬೇಕು ಅನ್ನೋದು KRG ಉದ್ದೇಶ ಆಗಿತ್ತು. ಸೊ ಆಗಿಂದ ನಾವು ಪ್ರೊಡಕ್ಷನ್ ಶುರು ಮಾಡಿದಾಗ್ಲಿಂದನೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಕೊಡ್ತಾ ಬಂದಿದ್ದಾರೆ. ಇದಂತೂ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ರಘುವಣ್ಣ ಹೇಳಿದಂಗೆ ಇಡೀ ವರ್ಲ್ಡ್ ವೈಡ್ ನೋಡುವಂಥ ಸಿನಿಮಾ ಇದು. ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಜನರಂಚಿಕನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಇಡೀ ಸಿನಿಮಾ. ನಮ್ಮ ಅದ್ವೈತ್ ಅಂತೂ ಎಕ್ಸ್ಟ್ರಾಡಿನರಿ ಈ ವಿಷಯದಲ್ಲಿ. ರಘುವಣ್ಣ ಹೇಳ್ದಂಗೆ ನಾವು ಯಾವುದೇ ಮೂಲೆಯಲ್ಲಿ ನಿಂತು ಚೆನ್ನಾಗಿ ಕಾಣಿಸ್ತಿರ್ತೀವಿ. ಇನ್ನು ದೂದ್ ಬೇಡ ಕಾಮಿಡಿ ಬೇಡ ಆಗಿದ್ದಾರೆ ಇದರಲ್ಲಿ. ಸೊ ಧನ್ಯವಾದಗಳು ನಾವೆಲ್ಲ. ಯಾಕೆಂದ್ರೆ ಅಣ್ಣ ಹೇಳ್ದಂಗೆ 90 ಮನೆಯ 3ನೇ ತಲೆಮಾರು ಈ ಚಿತ್ರದಲ್ಲಿ ನಮ್ಮ ಜೊತೆ, ನಾವು ಅವ್ರ ಜೊತೆ ಇರೋದು ಒಂದು ಖುಷಿ. ಇನ್ನು ಶರ್ಮಿಳಾ ಬಂದ್ರೆ ಕನ್ನಡದ ಲೇಡಿ ಜಾಕಿ ಚೇನ್ ಆಗಿದ್ದಾರೆ ಈ ಸಿನಿಮಾದಿಂದ. ಇನ್ನು ಅಣ್ಣ ಹೇಳ್ದಂಗೆ ನಮ್ಮ ಗೋಪಾಲ್ ದೇಶಪಾಂಡೆ ಅದ್ಭುತವಾದ ಪ್ರತಿಭೆ, ಬಹಳ ತುಂಬಿದ ಪ್ರತಿಭೆ. ಅದು ಸ್ವಲ್ಪ ಮಿಸ್ ಆಗಿದ್ರು ರಾಜ್ಯ ಬಿಟ್ಟು ಹೊರಟೋಗ್ತಿತ್ತು ಅಂತ ಸತ್ಯ. ಇವತ್ತೊಂದು ಕಾಮಿಡಿ ಇತ್ತು ಅವ್ರದ್ದು. ಅದೆಲ್ಲ ಬರ್ತಾ ಇಲ್ಲಿ ಕೆಳಗಡೆ ಸಿಗಾಕೊಂಡು ಚಪ್ಪಲಿ ಇರೋದು ಅವ್ರದ್ದು. ಅವರು ಫಸ್ಟ್ ಬರಿಗಳಲ್ಲಿ ಬಂದ್ರು. ಅವ್ರು ನೋಡ್ಕೊಂಡು ರಘುವಣ್ಣ ಚಪ್ಪಲಿ ಬಿಟ್ಬಿಟ್ಟು ಬಂದ್ರು. ರಘುವಣ್ಣ ನೋಡ್ಕೊಂಡು ನಾಗ ಚಪ್ಪಲಿ ಬಿಟ್ಬಿಟ್ಟು ಬಂದ. ನನಗೆ ಬಿಚ್ಚಕ್ಕಾಗದೇ ಇಲ್ಲ, ಅಷ್ಟು ಕಷ್ಟ ಆಗಿತ್ತು. ಇದೇನು ಇಂಥ ಕೆಲಸ ಮಾಡ್ಬಿಟ್ರಲ್ಲ ಅಂತ ನಾನು ಜನಾರ್ದನ್ ಇಬ್ರು ಮಾತಾಡ್ಕೊತಿದ್ವಿ. ಇವ್ರು ಬಿಚ್ಬಿಟ್ಟು ನಮ್ಗೆ ಶಿವನೇ ಬಿಚ್ಚಕ್ಕಾಗಲ್ಲ, ಹೆಂಗಪ್ಪ ಯಾರು ನೋಡಿದವ್ರು ಏನನ್ ಕೇಳಲ್ಲ, ದೊಡ್ಡವ್ರು ನೋಡಿ ಎಷ್ಟು ಚೆನ್ನಾಗಿ ಮರ್ಯಾದೆ ಕೊಟ್ಟು ಸ್ಟೇಜ್ ಮೇಲೆ ಎತ್ತಿದ್ದಾರೆ. ಇವಾಗ ಏನ್ ಬಂದಿರೋದು, ಇವನು ಶಿವನೇ ಹಾಕೊಂಡು ಸ್ಟೇಜ್ ಮೇಲೆ ಎತ್ತಾ ಇದ್ರಲ್ಲ ಅಂತ ಅನ್ಕೊಬಿಡ್ತಾರೆ ಅಂತ. ಈ ನಾಟಕದವ್ರಲ್ಲ ನಮ್ಗೆ ಸಮಸ್ಯೆ, ಸ್ಟೇಜ್ ನೋಡಿದ ತಕ್ಷಣ ಅದೊಂಥರ ಭಯ. ಸೊ ಹಂಗಾಗಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬಿಡಿ. ಸೊ ದಯವಿಟ್ಟು ಆಗಸ್ಟ್ 23ನೇ ತಾರೀಕು ಇದರ 2ರಷ್ಟು 3ರಷ್ಟು 4ರಷ್ಟು ಜನ ನಮ್ಮ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾವನ್ನು ನೋಡಿ. ಅಣ್ಣ ಹೇಳ್ದಂಗೆ ಭೀಮ, ಕೃಷ್ಣ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಪೌಡರ್ ಬರ್ತಾ ಇದೆ. ಎಲ್ಲಾ ಕನ್ನಡ ಚಿತ್ರಗಳನ್ನು ನೋಡಿ, ನಮ್ಮ ದುನಿಯಾ ವಿಜಯ ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ, ನಮ್ಮ ಗಣಪನ ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ, ನಮ್ಮ ಪೌಡರ್ ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ. ಎಲ್ಲಾ ಕನ್ನಡ ಸಿನಿಮಾಗಳನ್ನ ನೋಡಿ. ಇವತ್ತಿನ ಸ್ಥಿತಿ ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಮ್ಮದು ಕರ್ನಾಟಕದಲ್ಲಿ ಒಂದೇ ಅಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ಅದಾಗಿದೆ ಅಂತ ಎಲ್ಲರೂ ಮಾತಾಡ್ತಾರೆ. ಇದಾಗಬೇಕು ಬಿಡಬೇಡಿ. ಯಾಕೆಂದ್ರೆ ಇದೊಂದು ಉದ್ಯಮ. ಈ ಉದ್ಯಮದಲ್ಲಿ ತುಂಬಾ ಜನ ಇದನ್ನೇ ಕಾಯಕ ಅಂತ ನಂಬ್ಕೊಂಡು ಸಂಸಾರನ ಕೆಟ್ಕೊಂಡಿದ್ದಾರೆ, ಅದೇ ನಂಬಿ ಜೀವನ ಮಾಡ್ತಿದ್ದಾರೆ. ಸೊ ಹಾಗಾಗಿ ರಘುವಣ್ಣ ಹೇಳ್ದಂಗೆ ಬರೀ ಮೊಬೈಲಲ್ಲೇ ನೋಡ್ಕೊಂಡು ಅಲ್ಲೇ ಎಲ್ಲೋ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ನೋಡ್ಕೊಂಡು ಸಿನಿಮಾ ಉದ್ಯಮವನ್ನ ನಾಶ ಮಾಡಬೇಡಿ. ದಯವಿಟ್ಟು ಮುಂಚೆ ಹೇಗೆ ಬಂದು ಹಬ್ಬ ಮಾಡ್ತಿದ್ರು ಥಿಯೇಟ್ರಲ್ಲಿ, ಹಾಗೆ ಬಂದು ನಮ್ಮ ಥಿಯೇಟ್ರಲ್ಲಿ ಕನ್ನಡ ಸಿನಿಮಾವನ್ನು ನೋಡಿ ಹಬ್ಬ ಮಾಡಿ. ಎಲ್ಲಾ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಪ್ರೊಡ್ಯೂಸರ್ಸ್ಗೆ, ಇಡೀ ಸಿನಿಮಾ ಉದ್ಯಮಕ್ಕೆ ಎಲ್ಲರೂ ಕೂಡ ನೀವು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಮತ್ತೊಂದು, ನಾನು 10th ಅಲ್ಲಿ ಇದ್ದಾಗ ರಣಧೀರ ಪಿಕ್ಚರ್ನ
ಹಿಂಗೆ ಬಕೆಟಲ್ಲಿ ಮುಂದೆ ಸೀಟಲ್ಲಿ ಕೂತ್ಕೊಂಡು ನೋಡಿದ್ದು ಮೆಗಾ ಹಿಟ್ ಆಗ್ಬಿಟ್ಟಿತ್ತು. ಅದು ಬಿಟ್ಟರೆ ಈಗಲೇ ನಾವು ಪೌಡ್ರ್ ಚಿತ್ರಣ ಇಲ್ಲಿ ಗಾಂಧಿ ಸೀಟಲ್ಲಿ ಕೂತ್ಕೊಂಡು ನೋಡಿದ್ದು ಇದು ಮೆಗಾ ಹಿಟ್ ಆಗ್ಬಿಡ್ಲಿ ಅಂತ ನನ್ನ ಒಂದು ಆಸೆ. ಹಾಗೆ ಆಗುತ್ತೆ. ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಹಾಗೂ ನಮ್ಮ ಪತ್ರಿಕೋದ್ಯಮದ ಸ್ನೇಹಿತರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಈ ಸಿನಿಮಾವನ್ನು ಮತ್ತಷ್ಟು ನಮ್ಮ ಸಿನಿಮಾ ಅಂತಲ್ಲ, ಇಡೀ ಕನ್ನಡ ಸಿನಿಮಾದ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿ ಇನ್ನೂ ಚೆನ್ನಾಗಿ ಅದನ್ನು ನೋಡಿ ಪ್ರೇರೇಪಿತರಾಗಿ ಕನ್ನಡ ಸಿನಿಮಾ ನೋಡೋದಕ್ಕೆ ಜನ ಬರುವಂತೆ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.